ಹಲೋ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ತುಂಬ ಜನ ಕೇಳ್ತಾ ಇದ್ರಿ ಪಗ್ ನಾಯಿ ಮರಿಗಳನ್ನ ಪ್ಯೂರಿಟಿ ಹೆಂಗೆ ಕಂಡುಹಿಡಿಯೋದು, ನಮ್ಮ ಹತ್ರ ಇರುವಂಥ ಪಗ್ ಪ್ಯೂರ್ ಅಥವಾ ಕ್ರಾಸ್ ಬೀಡ ಇದನ್ನು ಹೇಗೆ ಕಂಡುಹಿಡಿಯೋದು ಅಂತೇಳಿ ತುಂಬ ಜನ ಕೇಳ್ತಾ ಇದ್ರಿ. ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಪಗ್ ನಾಯಿ ಮರಿಗಳ ಪ್ಯೂರ್ ಅಥವಾ ಕ್ರಾಸ್ ಬೀಡ ಅಂತ ಹೇಗೆ ಕಂಡುಹಿಡಿಯೋದು ಅಂತ ತಿಳಿಸ್ತೀನಿ. ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ಈಗ ನೀವು ನೋಡ್ತಾ ಇರೋಂಥದ್ದು ನಮ್ಮ ಮ್ಯಾಗಿ ಇದ್ದಾಳಲ್ಲ, ಸೊ ಅವಳ ಪಪ್ಪಿ ಇದು. ಓಕೆ, ಫೀಮೇಲ್ ಪಪ್ಪಿ ಇವಳು ನೋಡ್ತಾ ಇರ್ಬೋದು, ತುಂಬ ಆ್ಯಕ್ಟಿವ್ ಪಪ್ಪಿ ಇವಳು. ಈಗ ನಿಮ್ಮ ಹತ್ರ ಇರುವಂತಹ ಪಗ್ ನಾಯಿ ಮರಿ ಪ್ಯೂರ ಅಥವಾ ಕ್ರಾಸ್ ಬೀಡ ಅಂತ ಹೇಗೆ ಕಂಡುಹಿಡಿಯೋದು ಅಂತ ತಿಳಿಸ್ಕೊಡ್ತೀನಿ. ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಇದೆ, ಬಿಟ್ಟರೆ ಆಚೆ ಈಚೆ ಓಡಾಡುತ್ತೆ ನೋಡ್ಬೋದು. ಒಂದು ಕಡೆ ಸುಮ್ಮನೆ ಇರೋಲ್ಲ, ಮಾತ್ರ ಓಡೋಗ್ಬಿಡುತ್ತೆ. ಹಾಗೆ ಹಿಡ್ಕೋಬೇಕು ಈ ರೀತಿ. ಫಸ್ಟಿಗೆ ಇವುಗಳ ಫೇಸ್ನ ನೋಡಬೇಕು. ಸೊ ಫೇಸ್ನ ನೀವು ಸೈಡಿಂದ ನೋಡಿದ್ರೆ ಪಂಚ್ ಟೈಪಲ್ಲಿ ಇರಬೇಕು. ಸೊ ಫೇಸ್ ನೋಡ್ತಾ ಇದ್ದೀರಾ, ಸೊ ಪಂಚಿಂಗ್ ಫೇಸ್ ಅಂತಾರೆ. ಸೊ ನೋಸ್ ಏನಿರುತ್ತೆ ಅದು ಬಂದು ಒಳಗಡೆ ಇರುತ್ತೆ ನೋಡ್ಬೋದು. ಸೈಡಿಂದ ನೋಡಿದಾಗ ಕಾಣೋದಿಲ್ಲ ಸರಿಯಾಗಿ, ಓಕೆನಾ. ಈ ರೀತಿ ನೋಸ್ ಕಾಣಲ್ಲ. ಸೊ ಇದು ಪಂಚ್ ಫೇಸ್ ಅಂತಾರೆ. ಪಗ್ನಾಯಿ ಮರಿಗಳಿಗೆ ಈ ರೀತಿ ಪಂಚ್ ಫೇಸ್ ಇರಬೇಕಾಗುತ್ತೆ, ಓಕೆನಾ. ಜೊತೆಗೆ ಫೇಸ್ ಬಂದು ಬ್ಲ್ಯಾಕ್ ಇರಬೇಕಾಗುತ್ತೆ ಕಲರು, ಓಕೆನಾ. ನೋಡ್ತಿದ್ದೀರಲ್ಲ, ಬ್ಲ್ಯಾಕ್ ಕಲರಲ್ಲಿದೆ ಇದರ ಫೇಸ್ ಬಂದು. ಸೊ ಈ ಒಂದು ಬಾಯಿ ಹತ್ರ ಏನಿದೆ ಇದು ಬಂದು ಬ್ಲ್ಯಾಕ್ ಕಲರಲ್ಲಿದೆ. ಸೊ ಈ ರೀತಿ ಇರಬೇಕಾಗುತ್ತೆ. ಜೊತೆಗೆ ನೋಸ್ ಬಂದು ಒಳಗಡೆ ಇರಬೇಕು, ಈ ರೀತಿ ಚಿಕ್ಕದಾಗಿರಬೇಕು, ಪಂಚಿಂಗ್ ಆಗಿರಬೇಕು. ಜೊತೆಗೆ ನೋಸ್ ಮೇಲೆ ಆಯಿತು, ಒಂದು ಕಡೆ ನಿಲ್ಲಲ್ಲ ಇದು ಮಾತ್ರ. ಸೊ ಜೊತೆಗೆ ನೋಸ್ ಮೇಲೆ ಒಂದು ರಿಂಕಲ್ ನೋಡ್ತಾ ಇರ್ಬೋದು. ಈ ರೀತಿ ಒಂದು ಸಿಂಗಲ್ ರಿಂಕಲ್ ಬರಬೇಕಾಗುತ್ತೆ ನೋಸ್ ಮೇಲೆ. ನೋಡಿ, ಇಲ್ಲಲ್ಲ ಇದು. ಸೊ ಈಗ ನೋಡ್ಬೋದು, ಒಂದು ಸಿಂಗಲ್ ರಿಂಕಲ್ ಕಾಣಿಸ್ತಿದೆ ನಿಮಗಿಲ್ಲಿ ನೋಸ್ ಮೇಲೆ ಒಂದು. ಸೊ ಈ ರೀತಿ ರಿಂಕಲ್ ಇರಬೇಕು. ಫೇಸ್ ಬಂದು ಬ್ಲ್ಯಾಕ್ ಇರಬೇಕು, ಜೊತೆಗೆ ಪಂಚ್ ಫೇಸ್ ಇರಬೇಕು. ಇದು ಫೇಸ್ ಈ ರೀತಿ ಇರಬೇಕು. ಜೊತೆಗೆ ಇವುಗಳ ಕಿವಿ ನೋಡ್ತಾ ಇರ್ಬೋದು. ಸೊ ಈ ರೀತಿ ಕೆಳಭಾಗಕ್ಕೆ ಇರಬೇಕು. ಇದು ತ್ರಿಭುಜಾಕಾರದಲ್ಲಿ ಇರುತ್ತೆ ನೋಡ್ತಾ ಇರ್ಬೋದು, ಟ್ರಯಾಂಗಲ್ ಶೇಪಲ್ಲಿ ಇರುತ್ತೆ. ಸೊ ಎರಡು ಕೂಡ ಅದೇ ರೀತಿ ಇರುತ್ತೆ. ಜೊತೆಗೆ ಕೆಳಭಾಗಕ್ಕೆ ಈ ರೀತಿ ಇರಬೇಕಾಗುತ್ತೆ. ಜರ್ಮನ್ ಶೆಫರ್ಡ್ ಕಿವಿಗಳೆಲ್ಲ ಬರುತ್ತಲ್ಲ, ಮೇಲೆ ನಿಂತ್ಕೊಂಡಿರೋದು, ಆ ರೀತಿ ಎಲ್ಲ ಇರಬಾರ್ದು. ಮತ್ತೆಲ್ಲಾಗಿ ಕಿವಿ ಬಂದು ಈ ರೀತಿ ಕೆಳಭಾಗಕ್ಕೆ ಇರಬೇಕಾಗುತ್ತೆ, ಓಕೆನಾ. ನೆಕ್ಸ್ಟ್ ಇವುಗಳ ಬಾಲ ನೋಡ್ಬೋದು, ಈ ರೀತಿ ಸುರುಳಿ ಸುತ್ಕೊಂಡಿರುತ್ತೆ ನೋಡ್ತಾ ಇದ್ದೀರಾ. ಈ ರೀತಿ ಸ್ಟ್ರೈಟ್ ಆಗಿಲ್ಲ, ಲ್ಯಾಬ್ ರೀತಿ ಅಥವಾ ಬೀಗಲ್ ರೀತಿ ಮೇಲಕ್ಕೆ ಸ್ಟ್ರೈಟ್ ಆಗಿಲ್ಲ, ಬದಲಾಗಿ ರೌಂಡ್ ಆಗಿದೆ. ಇಲ್ಲಿ 30 ಡೇಸಿಗೆ ಬಂದಾಗ ಈ ರೀತಿ ಬರುತ್ತೆ. ಚಿಕ್ಕ ಮರಿ ಇರುವಾಗ ನಾರ್ಮಲ್ಲು ಲ್ಯಾಬ್ ಎಲ್ಲ ನೋಡಿರ್ತೀರಲ್ಲ, ಲ್ಯಾಬು ಬೀಗಲು ಇದರದ್ದೆಲ್ಲ ಸ್ಟ್ರೈಟಾಗಿ ಈ ರೀತಿ ಇರುತ್ತಲ್ಲ. ಸೊ ಇದೇ ರೀತಿ ಇರುತ್ತೆ, ಓಕೆನಾ. ಬೆಳೀತಾ ಈ ರೀತಿ ರೌಂಡ್ ಆಗುತ್ತೆ. ಜೊತೆಗೆ ಇವುಗಳ ಕಲರು ನೋಡ್ತಾ ಇದ್ದೀರಾ. ಸೊ ಈ ಕಲರಲ್ಲಿ ಬರುತ್ತೆ. ಇದಕ್ಕಿಂತ ಸ್ವಲ್ಪ ಬ್ಲ್ಯಾಕಿಶ್ ಜಾಸ್ತಿ ಇರೋದು ಬರುತ್ತೆ, ಫುಲ್ಲು ಪ್ಯೂರ್ ಬ್ಲ್ಯಾಕಲ್ಲಿ ಇರೋದು ಬರುತ್ತೆ, ಕೆಲವೊಂದು ವೈಟ್ ಕಲರಲ್ಲಿ ಇರೋಂಥದ್ದು ಬರುತ್ತೆ, ಓಕೆನಾ. ಸಿಲ್ವರ್ ಟೈಪ್ ಕಲರಲ್ಲೂ ಬರುತ್ತೆ, ತುಂಬ ಕಲರಲ್ಲಿ ಬರುತ್ತೆ ಪಗ್ಗು. ಅದನ್ನು ಬಿಟ್ಟು ಇಲ್ಲೊಂದು ಬ್ಲ್ಯಾಕ್ ಹಿಂಗೆ ದೊಡ್ಡದ ಮಾರ್ಕು ಈ ಬೀಗಲಲ್ಲಿ ನೋಡಿರ್ತಿರಲ್ಲ, ಇಲ್ಲೆಲ್ಲ ಬ್ಲ್ಯಾಕ್ ಬಂದಿರುತ್ತೆ, ಇಲ್ಲೆಲ್ಲ ಬ್ರೌನ್ ಬಂದಿರುತ್ತೆ, ಸೊ ವೈಟ್ ಇರುತ್ತೆ. ಆ ರೀತಿ ಇರಲ್ಲ. ಪಗ್ ಅಂತ ಹೇಳಿದ್ರೆ ಈ ರೀತಿ ಇರುತ್ತೆ. ಸೊ ಫೇಸಲ್ಲಿ ಬಂದು ಬ್ಲ್ಯಾಕ್ ಇರುತ್ತೆ, ಕಿವಿಗಳ ಹತ್ರ ಬ್ಲ್ಯಾಕ್ ಇರುತ್ತೆ. ಸೊ ಬೆನ್ನ ಮೇಲೆ ಕೂಡ ಕೆಲವೊಂದಕ್ಕೆ ಬ್ಲ್ಯಾಕ್ ಇರುತ್ತೆ. ಸೊ ಈ ರೀತಿ ಪಗ್ ಇರುತ್ತೆ. ಮತ್ತು ಬೆನ್ನ ಮೇಲೆ ಈ ರೀತಿ ಒಂದು ಸ್ವಲ್ಪ ರಿಂಕಲ್ ಬಂದಂಗೆ ಬರುತ್ತೆ, ಇಲ್ಲಿ ಲೂಸ್ ಸ್ಕಿನ್ನಾಗಿ, ಓಕೆನಾ. ಈ ರೀತಿ ಇರುತ್ತೆ ಪಗ್ ಪ್ಯೂರ್ ಬ್ರೀಡ್ ಆಗಿದ್ರೆ ಈ ರೀತಿ ನೀವು ನೋಡ್ಬೋದು. ಅದನ್ನು ಬಿಟ್ಟು ಫೇಸು ಮುಂದೆ ಉದ್ದಕ್ಕೆ ಬಂದಿದೆ ಆ ರೀತಿ ಎಲ್ಲ ಇತ್ತು ಅಂತ ಹೇಳಿದ್ರೆ ಅದು ಕ್ರಾಸ್ ಬೀಡ್ ಆಗಿರುತ್ತೆ. ಮತ್ತು ಇಲ್ಲೆಲ್ಲ ವೈಟ್ ಬಂದರೆ ಅದು ಕೂಡ ಕೆಲವೊಂದು ಕ್ರಾಸ್ ಬೀಡ್ ಇರುತ್ತೆ. ಸೊ ಮರಿಲಿ ಕೆಲವೊಂದಕ್ಕೆ ಚೆಸ್ಟ್ ಮೇಲೆ ವೈಟ್ ಬಂದಿರುತ್ತೆ, ಓಕೆನಾ. ಅದು ಕೆಲವೊಂದು ಸಲ ದೊಡ್ಡದಾದ್ಮೇಲೆ ಹೋಗುತ್ತೆ. ಆ ರೀತಿ ಕೆಲವೊಂದು ಪಪ್ಪಿಗಿರುತ್ತೆ, ಅದೇನೂ ತೊಂದರೆ ಆಗಲ್ಲ. ಸಿಕ್ಕಾಪಟ್ಟೆ ಆ್ಯಕ್ಟಿವ್ ಪಪ್ಪಿ, ಕೆಳಗಡೆ ಬಿಟ್ಬಿಟ್ರೆ ಇಲ್ಲಿಂದ ಬಿದ್ದೋಗುತ್ತೆ. ಮತ್ತು ಪಗ್ನಾಯಿ ಮರಿಗಳು ತುಂಬ ಆ್ಯಕ್ಟಿವ್ ಆಗಿರುತ್ತೆ, ಓಕೆನಾ. ಕೆಲವೊಂದು ಸೈಲೆಂಟಾಗಿರುತ್ತೆ, ಬಟ್ ಕೆಲವೊಂದು ಪಪ್ಪಿಗಳು ತುಂಬ ಆ್ಯಕ್ಟಿವ್ ಆಗಿರುತ್ತೆ ನೋಡ್ಬೋದು. ಇದೇನೋ ಹುಡುಕ್ತಾ ಇದೆ ಇಲ್ಲಿ. ಮತ್ತು ಕಣ್ಣುಗಳೆಲ್ಲ ನೋಡ್ಬೋದು ದೊಡ್ಡದಾಗಿ ಈ ರೀತಿ ಇರುತ್ತೆ.
ನೋಡ್ತಿದ್ದೀರಾ ಈ ರೀತಿ ಇರುತ್ತೆ. ಆಲ್ಮೋಸ್ಟ್ ಪಗ್ ನಾಯಿ ಮರಿಗಳನ್ನ ಕಂಡುಹಿಡಿಯೋದು ತುಂಬ ಈಸಿ. ಅವುಗಳು ನೋಡಿದ ತಕ್ಷಣ ಆಲ್ಮೋಸ್ಟ್ ಗೊತ್ತಾಗುತ್ತೆ. ಅದು ಕೂಡ ಕೆಲವೊಬ್ರು ಕೇಳ್ತಾಯಿದ್ರಿ ಪಗ್ ನಾಯಿ ಮರಿಗಳ ಪ್ಯೂರಿಟಿ ಹೇಗೆ ಕಂಡುಹಿಡಿಯೋದು ಅಂಥೇಳಿ. ಸೊ ಅದಕ್ಕೋಸ್ಕರ ವೀಡಿಯೋ ಮಾಡ್ತಾಯಿದ್ದೀನಿ. ಇದು ಕೆಳಗೆ ಬಿಟ್ಬಿಟ್ರೆ ಇದಿರಲ್ಲ ಪಪ್ಪಿ. ಒಂದು ಕಾಲನೇ ಚಿಕನ್ ಮಟನ್ ಅಂತ ಕಚ್ಚಕ್ಕೆ ಶುರು ಮಾಡಿಬಿಡುತ್ತೆ. ನೋಡಿದ್ರಾ ಈ ರೀತಿ ಮಾಡುತ್ತೆ ಪಪ್ಪಿ ಇದು. ಸೊ ನೋಡ್ಬೋದು ಈ ರೀತಿ ಪಗ್ಗು ಪ್ಯೂರಿಟಿನ ನೀವು ಚೆಕ್ ಮಾಡ್ಬೋದು. ತುಂಬ ಜನ ಮೆಸೇಜ್ ಮಾಡ್ತಾಯಿದ್ರಿ. ಲಾಸ್ಟ್ ಟೈಮು ವೀಡಿಯೋ ಮಾಡಿದ್ದೀನಿ, ಬಟ್ ಅದು ಬೇರೆ ಫೋಟೋಗಳನ್ನೆಲ್ಲ ತೋರಿಸ್ಬಿಟ್ಟು ಮಾಡಿದ್ದು. ಡೈರೆಕ್ಟಾಗಿ ಈ ರೀತಿ ತೋರಿಸಿಲ್ಲ, ಪಪ್ಪಿ ತೋರಿಸಿ ನಿಮಗೆ ವೀಡಿಯೋ ಮಾಡಿರಲಿಲ್ಲ. ಸೊ ಬೆನ್ನ ಮೇಲೆ ಈ ರೀತಿ ಒಂದು ರಿಂಕಲ್ಲೆಲ್ಲ ಇರುತ್ತೆ, ನೋಡ್ಕೋಬೋದು. ಫೇಸ್ ಎಲ್ಲ ಮಣ್ಣು ಮಾಡ್ಕೊಬಂತು ನೋಡಿ. ಓಕೆನಾ. ಸೊ ಈ ರೀತಿ ನೀವು ಪಗ್ ನಾಯಿ ಮರಿಗಳ ಪ್ಯೂರಿಟಿನ ಚೆಕ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋದಿಂದ ನಿಮಗೆ ಹೆಲ್ಪ್ ಆಗಿದೆ ಅಂತ ತಿಳ್ಕೊತೀನಿ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನೋಡಿ ಗಲಾಟೆ ಹೆಂಗೆ ಮಾಡ್ತಾಳೆ ಅಂತ.